ಕರುನಾಡಲ್ಲಿ ಈ ಬಾರಿ ಮಳೆರಾಯ ಅಕ್ಷರಶಃ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ. ಒಂದ್ ಕಡೆ ಮಳೆ ಸುರಿದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದೆ. ಬೆಳಗಾವಿ ಜನರಿಗೆ ಮಹಾರಾಷ್ಟ್ರದ ಮಳೆ ತಂಪೆರೆದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಹನಿ ಮಳೆನೂ ಆಗಿಲ್ಲ. ಒಂದಲ್ಲ ಎರಡಲ್ಲ ತಿಂಗಳುಗಳೇ ಕಳೆದುಹೋದ್ವು. ಹತ್ತಾರು ಮಳೆಗಳು ಬಂದಂತೆಯೇ ಕಣ್ಮರೆಯಾಗಿ ಹೋದ್ವು. ಆರಿದ್ರ ಮಳೆ ಬಂದು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಪುನರ್ವಸು ಮಳೆಯಂತೂ ಹನಿ ಮಳೆ ಸುರಿಸಲಿಲ್ಲ. ಪುಷ್ಯ ಮಳೆ ಕೂಡ ಕೈಕೊಟ್ಟಿದ್ದಾಯ್ತು. ಹೀಗಾಗಿ ದಿಕ್ಕು ಕಾಣದಂತಾದ ಜನ ಊರೂರಲ್ಲೂ ಕಣ್ಣೀರಿಡುತ್ತಿದ್ದಾರೆ. ಪೂರ್ವ ಮುಂಗಾರಿನಲ್ಲಿ ಬಿತ್ತಿದ್ದ ಬೆಳೆಗಳನ್ನೆಲ್ಲ ತಮ್ಮ ಕೈಯಾರೆ ನಾಶ ಮಾಡ್ತಿದ್ದಾರೆ. ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬದುಕೋದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಮಳೆಗಾಲ ಏನೋ ಶುರುವಾಗಿದೆ, ಆದ್ರೆ ಮಳೆ ಮಾತ್ರ ಬರ್ತಿಲ್ಲ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ರಿಂದ ಹಲವೆಡೆ ಭೀಕರ ಬರ ಆವರಿಸಿದೆ. ಧಾರವಾಡದಲ್ಲಿ ಮಳೆ ಇಲ್ಲದೆ ರೈತರ ಪಾಡು ಹೇಳತೀರದಾಗಿದೆ. ಜುಲೈ ಮೊದಲ ವಾರ ಕೆಲ ಪ್ರದೇಶಗಳಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗಿತ್ತು. ಇದನ್ನೇ ನಂಬಿ ನವಲಗುಂದ ಭಾಗದ ಕೆಲ ರೈತರು ಬಿತ್ತನೆ ಮಾಡಿದ್ರು. ಆದ್ರೀಗ ನೀರಿಲ್ಲದೆ ಬೆಳೆ ಒಣಗ್ತಾ ಇದ್ದು ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡ್ತಿದ್ದಾರೆ. ಬ್ಯಾಲ್ಯಾಳ ಗ್ರಾಮದ ರೈತರು ಹತ್ತಿ ಬೆಳೆಗೆ ಟ್ಯಾಂಕರ್ ಮೂಲಕ ನೀರು ಹಾಯಿಸುತ್ತಿದ್ದಾರೆ. ಇಲ್ಲಿ ಏನು ಮಳಿ ಇಲ್ಲ ಏನಿಲ್ಲ. ಪೀಕ್ ಅಷ್ಟು ಹತ್ತಿ ನಾಟಿಗೆ ಅಷ್ಟು ಒಣಗಾಕತ್ತಿದ್ದಕ್ಕ ನಾವು ಟ್ಯಾಂಕರ್ ತಗೊಂಡ ಅದಕ್ಕೆ 1500 ರೂಪಾಯಿ ದಿವ್ಸಕ್ಕೆ ಬಾಡಿಗೆ ಕೊಟ್ಟ ನಮ್ಮ ಹೆಣ್ರು ಮಕ್ಕಳು ನಾವು ಅಷ್ಟು ಕೂಡಿ ಹತ್ತಿಗೆ ನೀರ್ ಹಾಕತ್ತೀವಿ. ಈ ಮಳಿ ಇಲ್ಲ ಸಂಕಟಕ್ಕೆ ಏನಾದ್ರು ಮಾಡಬೇಕ ಅನಿವಾರ್ಯ ಮಾಡಾಕತ್ತವಿ. ಮತ್ ಬಿಟ್ರೆ ಅಷ್ಟು ಒಣಗಿ ಹೋಗತಿ. ಆ ಸಂಕಟಕ್ಕ ಏನಾರ ಒಂದ್ 4 ದಿವಸ ಬದುಕಿತ್ತಲ್ಲ ಅಂತೇಳಿ ಇದನ್ನ ಮಾಡಾಕತ್ತವಿ. ಮಾಡೋ ಪ್ರಯತ್ನ ಮಾಡಾಕತ್ತವಿ. ಮಳಿ ಅಂಕ್ರಿ ಏಟೇನು ಇಲ್ಲ ಮಳಿ ಅಷ್ಟು ಒಣ್ಣಾದೈತಿ. ಅದಕ್ಕೆ ನೀರ್ ಹಾಕತ್ತವ ಗಿಡಕ್ಕೆ. ಈಗ ಇದನ್ನ ಲವಣಿ ಹೊಲ ಮಾಡಿವ್ರಿ. 4 ಎಕರೆ ಹೊಲ ಎಕರೆಕ್ಕೆ 2 ರೂಪಾಯಿ ಬೀಜ. ಈಗ ಗೊಬ್ಬರ ಹಾಕಿವಿ. ಮಳೆ ಇಲ್ಲದಕ್ಕ ಹಾಕಿವಿ. ಆಮೇಲೆ ಈಗ ಬರಗಾಲ ಅಂತ ಘೋಷಣೆ ಮಾಡಿದ್ರು ಇದ್ದವ್ರಿಗೆ ಲವಣಿ ಮಾಡಿದ್ರೆ ನಮಗೇನು ಬರೋದಿಲ್ಲ. ಅದಕ್ಕೆ ಏನೋ ಒಂದು ಪರಿಹಾರ ಮಾಡ್ತೀನಿ ಮಾಡಿ. ಚಿತ್ರದುರ್ಗದಲ್ಲಿ 2 ತಿಂಗಳಿನಿಂದ ಮಳೆ ಮಂಗಮಾಯವಾಗಿದ್ದು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರುವ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬಚ್ಚಬೋರನಹಟ್ಟಿಯಲ್ಲಿ ಬರೋಬ್ಬರಿ 500 ಎಕರೆಯಲ್ಲಿ ಬೆಳೆದಿದ್ದ ಸೂರ್ಯಕಾಂತಿ ಬಾಡಿ ಹೋಗ್ತಿದೆ. ಬೀಜ ರಸಗೊಬ್ಬರಕ್ಕೆ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದ ರೈತರು ಈಗ ಕಣ್ಣೀರಿಡ್ತಿದ್ದು ಚಿತ್ರದುರ್ಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ಜನ ದೇವರ ಮೊರೆ ಹೋಗಿದ್ದಾರೆ. ಕಾರಟಕಿ ತಾಲೂಕಿನ ಸೋಮನಾಳದಲ್ಲಿ ಮಳೆಗಾಗಿ ರೈತರು ಮಲ್ಲಿಕಾರ್ಜುನ ದೇವರಿಗೆ ಭಜನೆ ಮೂಲಕ ಪ್ರಾರ್ಥಿಸಿದ್ದಾರೆ. ಮಂಡ್ಯದಲ್ಲಿ ವರುಣದೇವ ಕೃಪೆ ತೋರುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಕೆಆರ್ಎಸ್, ಕಬಿನಿ ಡ್ಯಾಂಗಳು ಬರಿದಾಗಿವೆ. ಕಾವೇರಿ ಒಡಲು ಅಕ್ಷರಶಃ ಬರಿದಾಗಿದ್ದು ನೀರಿಲ್ಲದೆ ಮಳವಳ್ಳಿಯ ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿದೆ. ಇತ್ತ ಚಾಮರಾಜನಗರದಲ್ಲೂ ವರುಣ ಮುನಿಸಿಕೊಂಡಂತೆ ಕಾಣುತ್ತಿದೆ. ಮುಂಗಾರು ಆರಂಭದಲ್ಲಿ ಸುರಿದಿದ್ದ ಅಲ್ಪ ಸ್ವಲ್ಪ ಮಳೆಯಲ್ಲಿ ಗುಂಡ್ಲುಪೇಟೆ, ಹನೂರು ಭಾಗದ ರೈತರು ಜೋಳ, ಹತ್ತಿ, ಸೂರ್ಯಕಾಂತಿ, ಉದ್ದು, ಹೆಸರು, ಅಲಸಂದೆ ಬಿತ್ತಿದ್ರು. ಆದ್ರೀಗ ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ಹೋಗ್ತಿದ್ದು ರೈತರನ್ನ ಚಿಂತೆಗೆ ದೂಡಿದೆ. ಮಳೆಯ ಸುಳಿವೇ ಇಲ್ಲದೆ ಇರೋದ್ರಿಂದ ಕೊಳವೆ ಬಾವಿಗಳು ಬತ್ತಿ ಹೋಗ್ತಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳಿದುಳಿದ ಬೆಳೆ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಕೆರೆ ಕಟ್ಟೆಗಳಲ್ಲಿ ನಿಂತಿರುವ ಅಷ್ಟೋ ಇಷ್ಟೋ ನೀರನ್ನ ಟ್ಯಾಂಕರ್ಗಳ ಮೂಲಕ ತಂದು ಬೆಳೆಗೆ ನೀರುಣಿಸುತ್ತಿದ್ದಾರೆ. ಬೈಲೂರು ಸುತ್ತಮುತ್ತ ಇರ್ತಕ್ಕಂಥ ಪಂಚಾಯಿತಿಗಳಲ್ಲಿ ಏನು ಮಳೆನ ನಂಬಿ ಬೆಳ್ಳುಳ್ಳಿ ಬೆಳೆ, ನಮ್ಮ ಭಾಗದಲ್ಲಿ ಬೆಳ್ಳುಳ್ಳಿ ಹೆಚ್ಚು ಒಂದು ಬೆಲೆ ಸಿಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ಸುಮಾರು ಒಬ್ಬೊಬ್ಬ ರೈತರು 5 ಲಕ್ಷ 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಬೆಳೆ ಹಾಕ್ಬಿಟ್ರೆ ಮಳೆ ಅಂತೂ ಕಂಪ್ಲೀಟ್ ಇಲ್ಲ. ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದು ಬೆಳ್ಳುಳ್ಳಿ ಎಲ್ಲ ಫುಲ್ ಕಂಪ್ಲೀಟ್ ಲಾಸ್ ಆಗಿದೆ. ಹಾಗಾಗಿ ಸರ್ಕಾರ ಮೋಡದ ಬಿತ್ತನೆ ಬೆಳೆ ಮಾಡಿಸ್ಬೇಕು, ಮತ್ತು ಜೊತೆಗೆ ಲಾಸ್ ಆಗಿರ್ತಕ್ಕಂಥವ್ರಿಗೆ ಸೂಕ್ತ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲ ಅಂತಂದರೆ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಟೇಜ್ ಹೋಗ್ಬಿಟ್ಟದೆ. 29,000 ಏನು ಹೆಕ್ಟರ್ ಬಿತ್ತನೆ ಆಗಿದೆ. ಅದರಲ್ಲಿ ನಮಗೆ ಸಾಕಷ್ಟು ಎಲ್ಲ ಬೆಳೆಗಳನ್ನು ಈಗ ಮುಸ್ಕಿನ ಜೋಳ ಏನು ಬಿತ್ತನೆ ಆಗಿದೆ ಸುಮಾರು 4,000 ಹೆಕ್ಟರ್. ಅದನ್ನೇನು ಮಾಡ್ತಾರೆ, ಪೂರ್ವ ಮುಂಗಾರಿನಲ್ಲಿ ತಗೊಳ್ಳೋಂಥವ್ರು ಇರಿಗೇಷನ್ ನೀರಾವರಿ ಸೌಲಭ್ಯ ಇರೋಂಥವ್ರು, ಸ್ಪ್ರಿಂಕ್ಲರ್ ಅಥವಾ ಬೋರ್ವೆಲ್ ಸೌಲಭ್ಯ ಇರೋಂಥವ್ರು ಮಾಡ್ಕೊಳ್ತಾರೆ. ಅದು ಬಿಟ್ಟು ಮಿಕ್ಕಿದ್ದಂಥ 25,000 ಹೆಕ್ಟರ್ನಷ್ಟು ಬೆಳೆಯೂ ಸಹ ಮಳೆ ಕೊರತೆಯಿಂದ ಬೇರೆ ಬೇರೆ ಹಂತದಲ್ಲಿ ಮಳೆ ಕೊರತೆಯಿಂದ ನಮಗೆ
ಬೆಳೆ ಬಾಡ್ತಾ ಇರೋಂಥ ಕಾಣುತ್ತೆ. ಕರುನಾಡಿನಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಮಾರಪ್ಪನ ಗ್ರಾಮದಲ್ಲಿ ಬೋರ್ವೆಲ್ ಕೆಟ್ಟು 6 ತಿಂಗಳಾದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಅಕ್ಕಪಕ್ಕದ ಗ್ರಾಮಗಳಿಗೆ ಅಲೆದಾಡುತ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಕಂಗಾಲಾದ ಜನ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದ್ ಕಡೆ ಮಳೆ ಕೈಕೊಟ್ಟಿದೆ, ಇನ್ನೊಂದ್ ಕಡೆ ಕೆರೆ ಕಟ್ಟೆಗಳು ಒಣಗ್ತಿವೆ. ಇದರ ಮಧ್ಯೆ ಈಗ ಮನೆಗೆ ಬರ್ತಿದ್ದ ಕುಡಿಯೋ ನೀರು ಕೂಡ ಬರ್ತಿಲ್ಲ. ತುಮಕೂರಿನ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಮನೆಗೆ ಗಂಗೆ ಅನ್ನೋ ಯೋಜನೆ ಅರ್ಧಕ್ಕೆ ನಿಂತು ಹೋಗಿದೆ. ಹೀಗಾಗಿ ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ದೂರ ಅಲೆಯುವಂತಾಗಿದೆ. ಗ್ರಾಮದ ಒಟ್ಟು 250 ಮನೆಗಳಿದ್ದು ಅದರಲ್ಲಿ 150 ಮನೆಗಳಿಗಷ್ಟೇ ಕೊಳಾಯಿ ಅಳವಡಿಸಲಾಗಿದೆ. ಅವುಗಳಲ್ಲೂ ಕಳೆದೆರಡು ವರ್ಷಗಳಿಂದ ಹನಿ ನೀರು ಬಂದಿಲ್ಲ. ಯೋಜನೆಯ ಹೆಸರಿನಲ್ಲಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಜನ ಕಿಡಿಕಾರ್ತಿದ್ದಾರೆ. ಎಲ್ಲಿದೆ ಸಮಸ್ಯೆ ನಮ್ದು ಇನ್ನೇನಿಲ್ಲ. ಎಲ್ಲಿ ಅದೇ ಒಂದೆಲ್ಲ ಹಿಡ್ಕೊ ಬರ್ಬೇಕು, ಎಲ್ಲರೂ ಹೋಗಿ ಇಲ್ಲಿ ಎಲ್ಲ ಹೋಗಿ ಅಲ್ಲಿ ಹಿಡ್ಕೊ ಬರ್ಬೇಕು. ಒಂದು 14 ಮನೆ ಎಲ್ಲ ಹೋಗಿ ಅಲ್ಲಿಂದ ಹಿಡ್ಕೊ ಬರ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನೀರ್ನ? ಅದೇ ಮಾಡ್ತೀವಿ, ಇನ್ನ ಟ್ಯಾಂಕಿ ರೆಡಿ ಆಗಿಲ್ಲ, ಪೈಪ್ ರೆಡಿ ಆಗಿಲ್ಲ, ಮಾಡ್ತೀವಿ ಅಂತಾರೆ ಅಷ್ಟೇ. ಮಲೆನಾಡು ಅಂತ ಕರೆಸಿಕೊಳ್ಳೋ ಚಿಕ್ಕಮಗಳೂರಲ್ಲೂ ಈ ಬಾರಿ ಮಳೆ ಕೈಕೊಟ್ಟಿದೆ. ಜಿಲ್ಲೆಯ ಹಲವೆಡೆ ವರುಣದೇವನ ಸುಳಿವೇ ಇಲ್ಲದೆ ಕೆರೆ ಕಟ್ಟೆಗಳು ಖಾಲಿಯಾಗಿವೆ. ಮಳೆಗಾಗಿ ಅಯ್ಯನಕೆರೆ, ಮದಕದ ಕೆರೆ, ತಪ್ಪಲಿನ ಹಸ್ತಿನಾಪುರ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. 180 ಕುಟುಂಬಗಳು ಶಕುನ ರಂಗನಾಥ ಸ್ವಾಮಿ, ಸರಪಳಿ ಕೆಂಚರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಂದ್ ಕಡೆ ಮಳೆಯ ಚೆಲ್ಲಾಟ, ಮತ್ತೊಂದ್ ಕಡೆ ಮಳೆ ಆರ್ಭಟ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಭರ್ಜರಿ ಮಳೆ ಆಗ್ತಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಬೆಳಗಾವಿ ಜನ ಖುಷಿಯಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳಿಗೆ ನೀರಿನ ಒಳಹರಿವು ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಕೃಷ್ಣಾ ನದಿಗೆ 70,000 ಕ್ಯೂಸೆಕ್ ಒಳಹರಿವು ಬರ್ತಿದೆ. ಇದರ ಪರಿಣಾಮ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ಕಲ್ಲೋಳ ಯಡೂರ ಸೇತುವೆ ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ಮುಲ್ಲಾನ್ಕಿ ಗ್ರಾಮದ ಮಸೂರ್ ಅಲಿ ದರ್ಗಾ ಕೂಡ ಮುಳುಗಡೆ ಆಗಿದ್ದು ನದಿ ತಟದ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಭಾರೀ ಮಳೆ ಹಿನ್ನೆಲೆ ಇಂದು ಜೋಯಿಡಾ, ದಾಂಡೇಲಿ ತಾಲೂಕಿನ ಎಲ್ಲಾ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿತ್ತು. ಇನ್ನು ಹಾವೇರಿಯಲ್ಲಿ ಇಷ್ಟು ದಿನ ಮಳೆಯ ಸುಳಿವೇ ಇರಲಿಲ್ಲ. ಇದೀಗ ವರುಣದೇವ ಕೃಪೆ ತೋರಿದ್ದು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಜಿಟಿ ಮಳೆ ಸುರಿತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಕೆಲವೆಡೆ ಮಳೆ ಬಂದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದೆ. ಹೀಗೆ ಮುಂದುವರೆದ್ರೆ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.